ಧಮ್ ಇದ್ರೆ ಬಿಜೆಪಿ ಮೇಲೆ ಕೋಪ ತೀರಿಸಿಕೊಳ್ಳಿ, ಬದಲಾಗಿ ಸಮಾಜ ಸೇವೆಯನ್ನ ಮಾಡುವವರ ಮೇಲೆ ಅಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿದ್ದಾರೆ. ರಾಜ್ಯದಲ್ಲಿರೋದು ಪಾಕಿಸ್ತಾನಕ್ಕೆ ಜೈ ಅನ್ನುವವರ ಸರ್ಕಾರ, ದೇಶ ವಿರೋಧಿಗಳ ಪರ ನಿಲ್ಲೋ ಸರ್ಕಾರ. ಪಾಕ್ಗೆ ಜೈ ಅಂದವರ ಮೇಲೆ ಏನ್ ಕ್ರಮ ಕೈಗೊಂಡ್ರಿ? ಕುಕ್ಕರ್ ಬಾಂಬ್ ಸ್ಫೋಟಿಸಿದವರು ನಿಮಗೆ ಬ್ರದರ್ಸ್. ರಾಜ್ಯ ಸರ್ಕಾರದ ವಿರುದ್ಧ ಹಾಗಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂತ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂತ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನ್ ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ, ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ ಅಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನ್ ಮಾಡಿದಿರ ಅವ್ರ ಮೇಲೆ ಕ್ರಮ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಅವ್ರು ಇಡೀ ದೇಶದಲ್ಲಿ ಬಾಂಬ್ ಇಡಕ್ಕೆ ತಂತ್ರ ಮಾಡಿದ್ದ, ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟ್ ಬಂದಿದೆ, ತನಿಖಾ ದಳದ ರಿಪೋರ್ಟ್ ಬಂದಿದೆ. ಅವ್ರನ್ನ ನೀವು ಬ್ರದರ್ಸ್ ಅಂತೀರಾ. ಹೋಗ್ಲಿ, ಆರ್ಎಸ್ಎಸ್ಗೆ ಈಗ ಬ್ಯಾನ್ ಮಾಡಿದಿರಲ್ಲ, ಇಲ್ಲೇ ನಮ್ಮ ಇದರಲ್ಲಿ ತಗೊಳ್ಳಿ, ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇದ್ದಾಗ ಎಂದಾದ್ರೂ ಅದನ್ನ ನಾವು ಬ್ಯಾನ್ ಮಾಡಿದೀರಾ? ಯಾಕೆ ಬ್ಯಾನ್ ಮಾಡಲಿಲ್ಲ? ಆರ್ಎಸ್ಎಸ್ ಮಾಡಕ್ ಹೋದ್ರೆ ಬ್ಯಾನ್ ಮಾಡ್ತೀರಾ. ನಿನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡಲಿಲ್ಲ? ನಿಮ್ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ, ನಿಮ್ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡ್ಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ ಆರ್ಎಸ್ಎಸ್ ಪರ್ಮಿಷನ್ ತಗೊಂಡಿತ್ತು ಪುರಸಭೆ ಹತ್ರ, ಇವ್ರು ಏನು ತಗೊಂಡಿಲ್ಲಲ್ಲ, ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಸಿಟಿ ಮಾರ್ಕೆಟ್ ಅಲ್ಲಿ ಅದು ನಡು ರಸ್ತೆ, ಲಕ್ಷಾಂತರ ವೆಹಿಕಲ್ ಓಡಾಡುವಂತ ರಸ್ತೆ, ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು. ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ. ಇದುವರೆಗೂ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು. ಈಗ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂತೀರ ಹೇಳಿ? ನಿಮ್ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನೋ ಹೇಳ್ತಿರಲ್ಲ, ಏನೇನೋ ಹೇಳ್ತಾರೆ. ಏನ ಅಶೋಕ್ ಮಕ್ಕಳು ಆರ್ಎಸ್ಎಸ್ ಹೋತಾರಾ? ಸಿಟಿ ರವಿ ಮಕ್ಕಳು ಧಮ್ ಇದ್ರೆ ಬಿಜೆಪಿ ಮೇಲೆ ಕೋಪ ತೀರಿಸಿಕೊಳ್ಳಿ, ಬದಲಾಗಿ ಸಮಾಜ ಸೇವೆಯನ್ನ ಮಾಡುವವರ ಮೇಲೆ ಅಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿದ್ದಾರೆ. ರಾಜ್ಯದಲ್ಲಿರೋದು ಪಾಕಿಸ್ತಾನಕ್ಕೆ ಜೈ ಅನ್ನುವವರ ಸರ್ಕಾರ, ದೇಶ ವಿರೋಧಿಗಳ ಪರ ನಿಲ್ಲೋ ಸರ್ಕಾರ. ಪಾಕ್ಗೆ ಜೈ ಅಂದವರ ಮೇಲೆ ಏನ್ ಕ್ರಮ ಕೈಗೊಂಡ್ರಿ? ಕುಕ್ಕರ್ ಬಾಂಬ್ ಸ್ಫೋಟಿಸಿದವರು ನಿಮಗೆ ಬ್ರದರ್ಸ್. ರಾಜ್ಯ ಸರ್ಕಾರದ ವಿರುದ್ಧ ಹಾಗಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂತ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂತ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನ್ ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ, ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ ಅಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನ್ ಮಾಡಿದಿರ ಅವ್ರ ಮೇಲೆ ಕ್ರಮ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಅವ್ರು ಇಡೀ ದೇಶದಲ್ಲಿ ಬಾಂಬ್ ಇಡಕ್ಕೆ ತಂತ್ರ ಮಾಡಿದ್ದ, ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟ್ ಬಂದಿದೆ, ತನಿಖಾ ದಳದ ರಿಪೋರ್ಟ್ ಬಂದಿದೆ. ಅವ್ರನ್ನ ನೀವು ಬ್ರದರ್ಸ್ ಅಂತೀರಾ. ಹೋಗ್ಲಿ, ಆರ್ಎಸ್ಎಸ್ಗೆ ಈಗ ಬ್ಯಾನ್ ಮಾಡಿದಿರಲ್ಲ, ಇಲ್ಲೇ ನಮ್ಮ ಇದರಲ್ಲಿ ತಗೊಳ್ಳಿ, ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇದ್ದಾಗ ಎಂದಾದ್ರೂ ಅದನ್ನ ನಾವು ಬ್ಯಾನ್ ಮಾಡಿದೀರಾ? ಯಾಕೆ ಬ್ಯಾನ್ ಮಾಡಲಿಲ್ಲ? ಆರ್ಎಸ್ಎಸ್ ಮಾಡಕ್ ಹೋದ್ರೆ ಬ್ಯಾನ್ ಮಾಡ್ತೀರಾ. ನಿನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡಲಿಲ್ಲ? ನಿಮ್ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ,
ನಿಮ್ಮ ಯೋಗ್ಯತೆಗೆ. ಇಲ್ಲೂ ಬ್ಯಾನ್ ಮಾಡಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ RSS ಪರ್ಮಿಷನ್ ತಗೊಂಡಿತ್ತು ಪುರಸಭೆ ಹತ್ರ. ಇವ್ರು ಏನು ತಗೊಂಡಿಲ್ಲಲ್ಲ, ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಸಿಟಿ ಮಾರ್ಕೆಟ್ ಅಲ್ಲಿ ಅದು ನಡು ರಸ್ತೆ, ಲಕ್ಷಾಂತರ ವೆಹಿಕಲ್ ಓಡಾಡುವಂತ ರಸ್ತೆ, ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು. ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ. ಇದುವರೆಗೂ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು. ಈಗ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತೀರಿ ಹೇಳಿ? ನಿಮ್ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನೋ ಹೇಳ್ತಿರಲ್ಲ, ಏನೇನೋ ಹೇಳ್ತಾರೆ. ಏನೋ ಅಶೋಕ್ ಮಕ್ಕಳು RSS ಹೋತಾರಾ, CT ರವಿ ಮಕ್ಕಳು. ಧಮ್ ಇದ್ರೆ ಬಿಜೆಪಿ ಮೇಲೆ ಕೋಪ ತೀರಿಸಿಕೊಳ್ಳಿ, ಬದಲಾಗಿ ಸಮಾಜ ಸೇವೆಯನ್ನ ಮಾಡುವವರ ಮೇಲೆ ಅಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿದ್ದಾರೆ. ರಾಜ್ಯದಲ್ಲಿರೋದು ಪಾಕಿಸ್ತಾನಕ್ಕೆ ಜೈ ಅನ್ನುವವರ ಸರ್ಕಾರ, ದೇಶ ವಿರೋಧಿಗಳ ಪರ ನಿಲ್ಲೋ ಸರ್ಕಾರ. ಪಾಕ್ಗೆ ಜೈ ಅಂದವರ ಮೇಲೆ ಏನ್ ಕ್ರಮ ಕೈಗೊಂಡ್ರಿ? ಕುಕ್ಕರ್ ಬಾಂಬ್ ಸ್ಫೋಟಿಸಿದವರು ನಿಮಗೆ ಬ್ರದರ್ಸ್. ರಾಜ್ಯ ಸರ್ಕಾರದ ವಿರುದ್ಧ ಹಾಗಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. RSS ಭಾರತ್ ಮಾತಾ ಕಿ ಜೈ ಅಂತಾರೆ. ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂತ ಸರ್ಕಾರ. ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂತ ಸರ್ಕಾರ. ಇವತ್ತು ಇಷ್ಟೆಲ್ಲ ನೀವು RSS ಬಗ್ಗೆ ಮಾತಾಡ್ತಿರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನಿಟ್ಕೊಂಡಿದ್ರಿ ನೀವು? ಯಾಕೆ ರಿಯಾಕ್ಷನ್? ಎಲ್ಲ ಹೊಗಳಿದ್ರಿ, ಅವ್ರು ಅಂದೇ ಇಲ್ಲ, ನಾನ್ ಪ್ರೂವ್ ಮಾಡ್ತೀನಿ, ನಾನೇ ಹೇಳ್ತಾ ಇದ್ದೀನಿ, ಅಂದಿಲ್ಲ ಅಂದ್ರಲ್ಲ. ಇವತ್ತು ಫೋರೆನ್ಸಿಕ್ ಅಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ, ಏನ್ ಮಾಡಿದಾರೆ ಅವ್ರ ಮೇಲೆ ಕ್ರಮ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಅವ್ರು ಇಡೀ ದೇಶದಲ್ಲಿ ಬಾಂಬ್ ಇಡಕ್ಕೆ ತಂತ್ರ ಮಾಡಿದ್ದ, ಸಂಚು ಮಾಡಿದ್ದ ಅಂತೇಳಿ ಈಗ ರಿಪೋರ್ಟ್ ಬಂದಿದೆ, ತನಿಖಾ ದಳದ ರಿಪೋರ್ಟ್ ಬಂದಿದೆ. ಅವ್ರನ್ನ ನೀವು ಬ್ರದರ್ಸ್ ಅಂತೀರ. ಹೋಗ್ಲಿ, RSSಗೆ ಈಗ ಬ್ಯಾನ್ ಮಾಡಿದಿರಲ್ಲ, ಇಲ್ಲೇ ನಮ್ಮ ಇದರಲ್ಲಿ ತಗೊಳ್ಳಿ, ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ. ಪೂರ್ತಿ 1 ಕಿಲೋಮೀಟರ್ ರೋಡ್ನ ಬ್ಲಾಕ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಾವೆಂದಾದ್ರೂ ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇದ್ದಾಗ ಎಂದಾದ್ರೂ ಅದನ್ನ ನಾವು ಬ್ಯಾನ್ ಮಾಡಿದ್ದೀರಾ? ಯಾಕೆ ಬ್ಯಾನ್ ಮಾಡಲಿಲ್ಲ? RSS ಮಾಡಕ್ ಹೋದ್ರೆ ಬ್ಯಾನ್ ಮಾಡ್ತೀರಾ. ನಿನ್ನೆ ಅಲ್ಲಿ ನಮಾಜ್ ಮಾಡಿದ್ರು, ಯಾಕೆ ಮಾಡಲಿಲ್ಲ? ನಿಮ್ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತಿರಲ್ಲ, ನಿಮ್ ಯೋಗ್ಯತೆಗೆ. ಇಲ್ಲೂ ಬ್ಯಾನ್ ಮಾಡಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ RSS ಪರ್ಮಿಷನ್ ತಗೊಂಡಿತ್ತು ಪುರಸಭೆ ಹತ್ರ. ಇವ್ರು ಏನು ತಗೊಂಡಿಲ್ಲಲ್ಲ, ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಸಿಟಿ ಮಾರ್ಕೆಟ್ ಅಲ್ಲಿ ಅದು ನಡು ರಸ್ತೆ, ಲಕ್ಷಾಂತರ ವೆಹಿಕಲ್ ಓಡಾಡುವಂತ ರಸ್ತೆ, ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು. ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ. ಇದುವರೆಗೂ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರನ್ನ ಒಂದಿನ ಅಲ್ಲಿಂದ ತೆಗೆದಾಕಿಲ್ಲ ನಾವು. ಈಗ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತೀರಿ ಹೇಳಿ? ನಿಮ್ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನೋ ಹೇಳ್ತಿರಲ್ಲ, ಏನೇನೋ ಹೇಳ್ತಾರೆ. ಏನೋ ಅಶೋಕ್ ಮಕ್ಕಳು RSS ಹೋತಾರಾ, CT ರವಿ ಮಕ್ಕಳು